ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಮೊದಲ ಪಟ್ಟಿಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯವರ ಹೆಸರು ಇಲ್ಲದ ಹಿನ್ನೆಲೆಯಲ್ಲಿ ಶ್ರೀನಿವಾಸ ಮೂರ್ತಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ನಿವಾಸದ ಮುಂದೆ ಟಿಕೆಟ್ ನೀಡಲೇಬೇಕು ನೀವು ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಈಗೇನ್ ಕಾಂಗ್ರೆಸ್ನ ಮೊದಲ ಪಟ್ಟಿ ಬಿಡುಗಡೆಯಾಗಿದೆ. ಪುಲಕೇಶಿ ನಗರದಿಂದ ಶ್ರೀನಿವಾಸ ಮೂರ್ತಿಯವರಿಗೆ ಟಿಕೆಟ್ ಅನ್ನ ಕೊಡಬೇಕು, ಯಾಕೆ ನೀವು ಘೋಷಣೆ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಒತ್ತಡವನ್ನ ಸಿದ್ದರಾಮಯ್ಯನವರ ಮೇಲೆ ಹೇರ್ತಾ ಇದ್ದಾರೆ. ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಅಖಂಡ ಶ್ರೀನಿವಾಸ ಮೂರ್ತಿ ಪರ ಶಾಸಕ ಜಮೀರ್ ಅಹಮದ್ ಅವರು ಕೂಡ ಟಿಕೆಟ್ ಲಾಬಿಯನ್ನ ಮಾಡ್ತಿದ್ದಾರೆ. ಅಂದ್ರೆ ಅವರ ಪರವಾಗಿ ಸಂಪೂರ್ಣವಾಗಿ ಸಮ್ಮತಿಯನ್ನು ಕೂಡ ಸೂಚಿಸಿದ್ದಾರೆ, ಕೊಡಲೇಬೇಕು ಅವರಿಗೆ ಅಂತ ಹೇಳಿ. ಪುಲಕೇಶಿ ನಗರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರು. ಹಾಗಾಗಿ ಮೊದಲ ಪಟ್ಟಿಯಲ್ಲಿ ಯಾಕೆ ನೀವು ಅನೌನ್ಸ್ ಮಾಡಲಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದೀಗ ಸಿದ್ದರಾಮಯ್ಯನವರ ಮನೆ ಮುಂದೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಬೆಂಬಲಿಗರು ಹೋಗಿ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಅವರ ಬೆಂಬಲಿಗರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ, ಇಲ್ಲ ನಾನು ಮಾಡಿಸ್ಕೊಡ್ತೀನಿ, ಟಿಕೆಟ್ ಅನ್ನ ಕೊಡಿಸ್ತೀನಿ ಅನ್ನೋ ಒಂದು ಭರವಸೆಯನ್ನು ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಯಾಕಪ್ಪ ಟಿಕೆಟ್ ಕೈ ತಪ್ಪಿತು ಅಂತ ಹೇಳಿದ್ರೆ ಈ ಹಿಂದಿನಿಂದಲೂ ಕೂಡ ಲೆಕ್ಕಾಚಾರಗಳು ನಡೀತಲೇ ಇತ್ತು. ಯಾಕಂದ್ರೆ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆ ಆಯ್ತಲ್ಲ, ಸೊ ಆ ಸಂದರ್ಭದಲ್ಲಿ ಇವರ ವಿರುದ್ಧ ಒಂದು ನಕಾರಾತ್ಮಕ ಬೆಳವಣಿಗೆಗಳಾದವು. ಹಾಗಾಗಿ ಈ ಬಾರಿ ಅವರಿಗೆ ಟಿಕೆಟ್ ಸಿಗಲ್ಲ ಅನ್ನೋ ರೀತಿಯ ಬೆಳವಣಿಗೆಗಳೇ ನಡೀತಾ ಇತ್ತು. ಸರ್, ಸಿದ್ದರಾಮಯ್ಯನವರು ನಮ್ಗೂ ಹೇಳಿದ್ ಒಂದೇ, ಏನಿಲ್ಲ ಅಖಂಡಾಗೆ ಅವ್ರಿಗೆ ಟಿಕೆಟ್ ಬಂದೇ ಬರುತ್ತಂತ ಹೇಳಿದಾರೆ. ನಮ್ಗೆ ಅವ್ರ ಮೇಲೆ ಭರವಸೆ ಇದೆ. ನಮ್ಗೆ DK ಶಿವಕುಮಾರ್ ಸಾಹೇಬ್ರ ಅಧ್ಯಕ್ಷರ ಮೇಲೆ ಭರವಸೆ ಇದೆ. ನಮ್ಗೆ ಪಕ್ಷ ಮೇಲೆ ಭರವಸೆ ಇದೆ. ಎಲ್ಲರಿಂದ ಹೆಚ್ಚು ಇವತ್ತೆಲ್ಲ ಮೊದಲನೇ ಎಲೆಕ್ಷನ್ ಇಂದವರೆಗೂ ಇನ್ನೂವರೆಗೂ ಹಿಡಿದಿರೋದು ಜಮೀರ್ ಅಣ್ಣ. ನಮ್ಗೆ MLA ಅವ್ರಿಗೆ ಒಂದು ಸ್ವಂತ ಅಣ್ಣನ್ ತರ ನಿಂತವ್ರೆ. ಅವರು ನಮಗೂ ನೋಡವ್ರೆ, ಎಲ್ಲ ನಮ್ಮ ಕ್ಷೇತ್ರ ಜನರುಗಳು ಎಲ್ಲ ನೋಡವ್ರೆ. ಇದರಿಂದ ಎಲ್ಲಾ ಹೆಚ್ಚಾಗಿ ಹೇಳೋದು AICC ಅಧ್ಯಕ್ಷರು ನಮ್ಮ ಮಲ್ಲಿಕಾರ್ಜುನ್ ಖಾರ್ಗೆ ಸಾಹೇಬ್ರಿಗೂ ನಾವು ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ನಮ್ಗೆ ಗೊತ್ತು, ಖಾರ್ಗೆ ಸಾಹೇಬ್ರು ಇರ್ಲಿ, ಸಿದ್ದರಾಮಯ್ಯ ಅವರು ಇರ್ಲಿ, DK ಶಿವಕುಮಾರ್ ಸಾಹೇಬ್ರು ಇರ್ಲಿ, ಕಾಂಗ್ರೆಸ್ ಪಕ್ಷ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರಿಗೆ ಕೈ ಬೀಳಲ್ಲ, ಇದು ನಮ್ಗೆ ಗೊತ್ತಿದೆ. ಸರ್ ಅವ್ರ ಬಗ್ಗೆ ಸರ್ ನೋಡಿ ಸರ್, ಅವ್ರ ಬಗ್ಗೆ ಮಾತಾಡೋದು ನನ್ಗೆ ಅವಶ್ಯಕತೆ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಇಲ್ಲಿ ಮೊದಲ ಪಟ್ಟಿಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಹೆಸರು ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರ ಮನೆ ಮುಂದೆ ಅಖಂಡ ಅವರ ಬೆಂಬಲಿಗರು ಹೋಗಿ ಒತ್ತಡವನ್ನ ಹೇರ್ತಾ ಇದ್ದಾರೆ. ಸೊ ಯಾವ ಕಾರಣಕ್ಕೋಸ್ಕರ ಅವರ ಹೆಸರನ್ನ ಮೊದಲ ಪಟ್ಟಿಯಲ್ಲಿ ಬಿಡುಗಡೆ ಮಾಡಲಿಲ್ಲ, ಏನಾಗ್ತಾ ಇದೆ ಈ ವಿಚಾರದಲ್ಲಿ ಬೆಳವಣಿಗೆಗಳು? ಶ್ರುತಿ, ಇಲ್ಲಿ ನಿನ್ನೆ ಸಿದ್ದರಾಮಯ್ಯ ಅವರು ಟಿಕೆಟ್ ಎಲ್ಲೆಲ್ಲಿ ಅನೌನ್ಸ್ ಆಗಿಲ್ಲ, ಶಾಸಕರು ಹಾಲಿ ಶಾಸಕರ ಕ್ಷೇತ್ರಗಳಿಗೂ ಕೂಡ ಅವರ ಹೆಸರುಗಳು ಕೆಲವು ಕಡೆ ಅನೌನ್ಸ್ ಆಗಿರಲಿಲ್ಲ. ಇದಕ್ಕೆ ರಿಯಾಕ್ಟ್ ಮಾಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಎಲ್ಲೆಲ್ಲಿ ಹೆಚ್ಚಿನ ಆಕಾಂಕ್ಷಿಗಳು ಇರ್ತಾರಲ್ಲ ಅಲ್ಲಿಗೆ ನಾವು ಟಿಕೆಟ್ ಅನ್ನು ಅನೌನ್ಸ್ ಮಾಡಿಲ್ಲ ಅಂತ ಹೇಳಿದ್ರು. ಆದ್ರೆ ಸಾಕಷ್ಟು ಜನರು ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿದ್ರೂ ಕೂಡ ಅಲ್ಲಿಗೆ ಅನೌನ್ಸ್ ಆಗಿತ್ತು. ಆದ್ರೆ ಪುಲಕೇಶಿ ನಗರದ ಟಿಕೆಟ್ ವಿಚಾರವಾಗಿ ಅಖಂಡ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿರಲಿಲ್ಲ. ಸೊ ಹೀಗಾಗಿ ಎರಡನೇ ಪಟ್ಟಿಯಲ್ಲಿ ಪುಲಕೇಶಿ ನಗರದಿಂದ ಅಖಂಡ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕೊಡಬೇಕು, ಬದಲಿಗೆ ಪ್ರಸನ್ನ ಕುಮಾರ್ ಅವರು ಏನು ಕಾಂಗ್ರೆಸ್ ಇಂದ JDS ಹೋಗಿದ್ರು, JDS ಇಂದ ಈಗ ಮತ್ತೆ ಕಾಂಗ್ರೆಸ್ ಬಂದಿದ್ದಾರೆ, ಅವರಿಗೆ ಟಿಕೆಟ್ ಕೊಡುವಂತ ಚರ್ಚೆಗಳೇ ನಡೀತಾ ಇತ್ತು. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಪ್ರಸನ್ನ ಕುಮಾರ್ ಅವರಿಗೆ ಪುಲಕೇಶಿ ನಗರದ ಟಿಕೆಟ್ ಅನ್ನ ಕೊಡಬಾರ್ದು, ಬದಲಿಗೆ ಕಳೆದ ಚುನಾವಣೆಯಲ್ಲಿ ಅತಿ ಹೆಚ್ಚು ಅಂತರದ ಮತಗಳಿಂದ ಗೆದ್ದಿದ್ದಂತ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಈ ಬಾರಿಯ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರ ಮನೆ ಮುಂದೆ ಇವತ್ತು ಮುಸ್ಲಿಂ ಸಮುದಾಯದ ಮುಖಂಡರುಗಳು, ಜೊತೆಗೆ ಮುಸ್ಲಿಂ ಸಮುದಾಯದವರು, ಕ್ರಿಶ್ಚಿಯನ್ ಸಮುದಾಯದವರು, ಹೀಗೆ ಹಲವು ಸಮುದಾಯದ ಮುಖಂಡರು ಇವತ್ತು ಶಾಸಕ ಜಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ಅವರು ಕೂಡ ಒಂದು ಸ್ಥಳಕ್ಕೆ ಬಂದಿರ್ತಾರೆ. ಸೊ ಅದರ ಜೊತೆಗೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ತಾರಕ್ ಮೌಸೀನ್ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಪ್ರಸನ್ನ ಕುಮಾರ್ ಅವರಿಗೆ ಈ ಬಾರಿಯ ಕಾಂಗ್ರೆಸ್ನ ಟಿಕೆಟ್ ಅನ್ನ ಪುಲಕೇಶಿ ನಗರದಿಂದ ಕೊಟ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಯಾರೊಬ್ರು ಕಾರ್ಯಕರ್ತರು ನಾವ್ಯಾರು ಕೂಡ ಕೆಲಸವನ್ನ ಮಾಡೋದಿಲ್ಲ, ಅವರನ್ನ ಸೋಲಿಸುವಂತ ಕೆಲಸ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸಿದ್ದರಾಮಯ್ಯ ಅವರಿಗೆ ಒತ್ತಡವನ್ನ ಹಾಕ್ತಾರೆ. ಈ ಬಾರಿ ಜಮೀರ್ ಅವರ ಆಪ್ತ ಅಂತಾನೆ ಗುರುತಿಸಿಕೊಂಡಿರೋ ಅಖಂಡ ಶ್ರೀನಿವಾಸ್ ಇದ್ದಾರೆ, ಅಖಂಡ ಶ್ರೀನಿವಾಸ್ಗೆನೆ ಈ ಬಾರಿ ಒಂದು ಟಿಕೆಟ್ ಅನ್ನ ಕೊಡಬೇಕು, ಅತಿ ಹೆಚ್ಚು ಅಂತರದ ಮತಗಳಿಂದ ಅವ್ರನ್ನ ಗೆಲ್ಸ್ಕೊಂಡ್ಬರುವಂತ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮಾಡ್ತಾರೆ, ನಮ್ಮ ಮುಸ್ಲಿಂ ಸಮುದಾಯದ ಕೂಡ ಅವರ ಪರವಾಗಿ ಇದೆ ಅನ್ನುವಂತ ಮಾತನ್ನ ಯಾವಾಗ ಸಿದ್ದರಾಮಯ್ಯ ಅವರ ಮುಂದೆ ಹೇಳ್ತಾರಲ್ಲ, ಸಿದ್ದರಾಮಯ್ಯ ಅವರು ಖಂಡಿತವಾಗ್ಲೂ ಆಯ್ತು ಶ್ರೀನಿವಾಸ್ಗೆ ನಾವು ಟಿಕೆಟ್ ಅನ್ನ ಕೊಡ್ತೀವಿ, ಅವ್ರನ್ನ ಗೆಲ್ಸ್ಕೊಂಡ್ಬರುವಂತ ಕೆಲಸವನ್ನ ನೀವು ಮಾಡಿ ಅನ್ನುವಂತ ಭರವಸೆಯನ್ನ ಕೊಡ್ತಾರೆ. ದಾದ ಬಳಿಕ ಎಲ್ಲರೂ ಕೂಡ ಜಮೀರ್ ಅಹಮದ್ ಖಾನ್ಗೆ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ
ಬಹುಪರಾಕನ ಹಾಕಿ ಸಂತಸವನ್ನ ವ್ಯಕ್ತಪಡಿಸ್ತಾರೆ. ಅದಾದ ಬಳಿಕ ಮುಸ್ಲಿಂ ಸಮುದಾಯದ ಮುಖಂಡರು ಮಾತಾಡ್ತಾರೆ. ಯಾಕೆಂದ್ರೆ ಡಿಜೆಹಳ್ಳಿ ಕೆಜೆಹಳ್ಳಿ ಏನು ಗಲಾಟೆ ಇತ್ತು, ಅದಾದ ಬಳಿಕ ಮುಸ್ಲಿಂ ಸಮುದಾಯದ ಮತಗಳು, ಮುಸ್ಲಿಂ ಸಮುದಾಯದವರು ಅಖಂಡ ಶ್ರೀನಿವಾಸ್ ಪರವಾಗಿ ಇಲ್ಲ, ಅವರಿಗೆ ವೋಟ್ ಬೀಳೋದು ಕಷ್ಟ ಅನ್ನುವಂಥ ಅಭಿಪ್ರಾಯ ನಿರ್ಮಾಣ ಆಗಿತ್ತು. ಕೆಲವರು ಈ ರೀತಿಯಾದಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತವಾಗುವಂತೆ ಕ್ಷೇತ್ರದಲ್ಲಿ ಮಾಡಿದ್ರು. ಹೀಗಾಗಿ ಸಿದ್ದರಾಮಯ್ಯ ಅವರ ಮುಂದೆ ಮುಸ್ಲಿಂ ಸಮುದಾಯ ಜೊತೆಗೆ ಕ್ರಿಶ್ಚಿಯನ್ ಸಮುದಾಯ ಇವರು ಯಾರು ಅಖಂಡ ಶ್ರೀನಿವಾಸ್ ಅವರ ಪರವಾಗಿ ಇದೆ ಅನ್ನುವಂಥ ಶಕ್ತಿ ಪ್ರದರ್ಶನವನ್ನ ತೋರಿಸೋದಕ್ಕೋಸ್ಕರ ಇವತ್ತೆಲ್ಲರೂ ಕೂಡ ಆಗಮಿಸಿದ್ರು. ಅದಾದ ಬಳಿಕ ಈ ಎಲ್ಲ ಶಕ್ತಿ ಪ್ರದರ್ಶನದ ಬಳಿಕ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಭರವಸೆಯ ಹಿನ್ನೆಲೆಯಲ್ಲಿ 2ನೇ ಪಟ್ಟಿಯಲ್ಲಿ ಅಖಂಡ ಶ್ರೀನಿವಾಸ್ ಅವರ ಹೆಸರು ಫೈನಲ್ ಆಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಸಂತೋಷದಿಂದ ಹೋಗಿದ್ದಾರೆ. 2ನೇ ಪಟ್ಟಿ ಬಿಡುಗಡೆ ಆದ ಬಳಿಕ ಯಾವ ರೀತಿಯಾಗಿ ಒಂದು ಅಖಂಡ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಕೊನೆಗಳಿಗೆಯಲ್ಲಿ ಪ್ರಸನ್ನ ಕುಮಾರ್ ಅವ್ರಿಗೇನಾದ್ರು ಕೂಡ ಟಿಕೆಟ್ ಹೋಗುತ್ತಾ, ಹಾಗೇನಾದ್ರು ಹೋದ್ರೆ ಪುಲಿಕೇಶಿ ನಗರದ ಕಾಂಗ್ರೆಸ್ನಲ್ಲಿ ಬಂಡಾಯ ಹೇಳುವುದಂತೂ ಸಾಧ್ಯ. ಇದು ಆಪೋಸಿಟ್ ಕ್ಯಾಂಡಿಡೇಟ್ಗಳಿಗೆ ಅನುಕೂಲ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ 2ನೇ ಟಿಕೆಟ್ ಪಟ್ಟಿ ಅನೌನ್ಸ್ ಆದಾಗ ಶ್ರೀನಿವಾಸ್ ಮೂರ್ತಿ ಅವರಿಗೆ ಟಿಕೆಟ್ ಸಿಗುತ್ತಾ ಕಾದ್ ನೋಡ್ಬೇಕಾಗಿದೆ. ಶ್ರುತಿ, ಶಿವಪ್ರಸಾದ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಇವತ್ತು ಮೈಸೂರಿನಲ್ಲಿ ಜೆಡಿಎಸ್ನ ಪಂಚರತ್ನ ಸಮಾರೋಪ ಸಮಾವೇಶ ನಡೀತಾ ಇದೆ. ಇವತ್ತು ಸಂಜೆ 4 ಗಂಟೆಗೆ ಉತ್ತನಹಳ್ಳಿಯ ರಿಂಗ್ ರಸ್ತೆ ಬಳಿ ಬೃಹತ್ ಸಮಾರೋಪ ನಡೆಯುತ್ತೆ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಸುಮಾರು ಒಂದು 10 ಲಕ್ಷ ಜನ ಆಗಮಿಸುವಂತಹ ನಿರೀಕ್ಷೆ ಇದೆ. ಸಂಜೆ 4 ಗಂಟೆಗೆ ಟೈಮ್ ಅನ್ನು ಫಿಕ್ಸ್ ಮಾಡಿಕೊಂಡಿದ್ದಾರೆ. ಉತ್ತನಹಳ್ಳಿ ರಿಂಗ್ ರಸ್ತೆ ಬಳಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ 10 ಲಕ್ಷ ಜನ ಆಗಮಿಸುವಂತಹ ನಿರೀಕ್ಷೆ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರನ್ನ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಕೂಡ ಹಾಕೊಂಡಿದ್ದಾರೆ ಜೆಡಿಎಸ್ನವರು. ಗೌಡರಿಗೆ ಈ ಸಂದರ್ಭದಲ್ಲಿ ಸ್ವರ್ಣ ಲೇಪಿತ ನೇಗಿಲು ಹಾಗೆ ಇಮ್ಮಡಿ ಪುಲಕೇಶಿ ಮಾದರಿಯ ಕಿರೀಟವನ್ನ ಕೂಡ ಕೊಡಬೇಕು ಅನ್ನೋ ತಯಾರಿಗಳು ಕೂಡ ಈಗಾಗಲೇ ಆಗಿದೆ. ತಾವು ಗಮನಿಸ್ತಾ ಇದ್ದೀರಿ, ಬಲಭಾಗದಲ್ಲಿ ದೇವೇಗೌಡರಿಗೋಸ್ಕರ ರೆಡಿಯಾಗಿರುವಂತಹ ಚಿನ್ನ ಲೇಪಿತ ನೇಗಿಲು ಹಾಗೆ ಕಿರೀಟ. ಸೊ ಅದನ್ನ ಅಭಿಮಾನಿಗಳು ಕೊಡಬೇಕು ಅನ್ನೋ ಏನು ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವ ಇದೆ. ಒಂದು 10,000 ಕಿಲೋಮೀಟರ್ ಈಗಾಗಲೇ ಪ್ರಚಾರ ಕೂಡ ನಡೆದಿದೆ. 5,500ಕ್ಕೂ ಹೆಚ್ಚು ಗ್ರಾಮಗಳು ಜೊತೆಗೆ 55 ಲಕ್ಷ ಜನರನ್ನ ಈ ಒಂದು ಪಂಚರತ್ನ ಯಾತ್ರೆ ತಲುಪಿದೆ. ಈ ಜಾಲತಾಣದ ಮೂಲಕ 3 ಕೋಟಿಗೂ ಹೆಚ್ಚು ಜನರನ್ನ ಇವರು ಸಂಪರ್ಕ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 789 ತರಹೇವಾರಿ ಹಾರಗಳನ್ನ ಹಾಕಿ ಅದೊಂದು ರೀತಿ ರೆಕಾರ್ಡ್ ಕೂಡ ಆಗಿತ್ತು. ಸೊ ಕುಮಾರಸ್ವಾಮಿ ಅವರಿಗೆ ಹಾಕಿದಂತಹ ವಿಭಿನ್ನ ಹಾರಗಳು. ಇವತ್ತಿನ ಸಮಾವೇಶಕ್ಕೆ ಒಂದು 10 ಲಕ್ಷ ಜನ ಸೇರುವಂತಹ ನಿರೀಕ್ಷೆಗಳಿದೆ. ರಾಜ್ಯಾದ್ಯಂತ ಜನರನ್ನ ಕರ್ಕೊಂಡು ಬರಲಿಕ್ಕೆ 10,000 ಬಸ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದೇವೇಗೌಡರು ಮೈಸೂರಿನಲ್ಲಿ ರೋಡ್ ಶೋವನ್ನ ಕೂಡ ನಡೆಸ್ತಾರೆ. ಸೊ ಎಲ್ಲ ಕಾರ್ಯಕರ್ತರಿಗೂ ಕೂಡ ವೀಕ್ಷಣೆಯನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ಕೆಲಸಗಳು ಅಥವಾ ಅಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿದೆ. 100 ಎಕರೆ ವಿಶಾಲ ಜಾಗದಲ್ಲಿ ಬೃಹತ್ ಸಮಾವೇಶ ನಡೆಯುತ್ತೆ. ಇದು 100 × 50 ಅಡಿಯ ವಿಶಾಲ ವೇದಿಕೆ ಕೂಡ ಈಗಾಗಲೇ ಸಿದ್ಧವಾಗಿದೆ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ. ಎಲ್ರಿಗೂ ಕೂಡ ವೀಕ್ಷಣೆಗೆ ಅವಕಾಶ ಆಗಬೇಕು ಅಂತ ಹೇಳಿ LED ಪರದೆಗಳನ್ನ ದೊಡ್ಡದಾಗಿ ಅಳವಡಿಕೆ ಮಾಡಿದ್ದಾರೆ. ಕಾರ್ಯಕರ್ತರಿಗೆ ಕುರ್ಚಿಯ ವ್ಯವಸ್ಥೆ ಜೊತೆಗೆ ಭೋಜನ, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲವನ್ನ ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇವತ್ತಿನ ಪಂಚರತ್ನ ಸಮಾರೋಪ ಈ ಕಾರ್ಯಕ್ರಮಕ್ಕೆ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ಗೆ ಕೈ ಕೊಟ್ಟರು ಸಚಿವ ನಾರಾಯಣಗೌಡ. ಕಾಂಗ್ರೆಸ್ ಸೇರ್ಪಡೆಗೊಳ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಯಾವ ನಿರ್ಧಾರದಿಂದ ಸಚಿವ ಕೈ ಬಿಟ್ಟಿದ್ದಾರೆ ಇದೀಗ. ಯಾವಾಗ ಅಮಿತ್ ಶಾ ಅವರು ಸಭೆಯನ್ನ ನಡೆಸಿದ್ರು ನಾರಾಯಣಗೌಡರು ಈ ನಿರ್ಧಾರವನ್ನ ತಿಳಿಸಿದ್ದಾರೆ. ನಾನು ಹೋಗೋದಿಲ್ಲಪ್ಪ, ನಾನು ಬಿಜೆಪಿಯಲ್ಲೇ ಇರ್ತೀನಿ, ಕಾಂಗ್ರೆಸ್ಗೆ ಸೇರ್ಕೊಳ್ಳೋದಿಲ್ಲ ಅನ್ನೋ ಒಂದು ನಿರ್ಧಾರವನ್ನ ಇದೀಗ ಸಚಿವರು ಕೈ ಬಿಟ್ಟಿದ್ದಾರೆ. ಅಮಿತ್ ಶಾ ಅವರು ಸಭೆಯಲ್ಲಿ ಒಂದು ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿರಬಹುದು ಅಂತ ಈಗಾಗಲೇ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅವ್ರು ಹೇಳ್ತಾರೆ, ಪಕ್ಷ ನಿಮ್ಮನ್ನ ಸಚಿವರನ್ನಾಗಿ ಮಾಡಿದೆ, ಎಲ್ಲವನ್ನ ಕೂಡ ಕೊಟ್ಟಿದೆ, ಯಾಕೆ ಈ ನಿರ್ಧಾರ ನಿಮ್ದು? ಚುನಾವಣೆ ಸಂದರ್ಭದಲ್ಲಿ ಪಕ್ಷ ಯಾಕೆ ಬಿಡ್ತೀರಿ, ಬಿಡಬೇಡಿ ಅನ್ನೋ ಒಂದು ಸೂಚನೆಯನ್ನ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ. ಏನ್ ಸುಮ್ಮನೆ ಹೇಳಿದ್ದಲ್ಲ, ಅಮಿತ್ ಶಾ ಅವರು ಖಡಕ್ ಆಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಮಿತ್ ಶಾ ಅವರ ಈ ಖಡಕ್ ಸೂಚನೆಗೆ ನಾರಾಯಣಗೌಡರು ಬೆಚ್ಚಿ ಬಿದ್ದಿದ್ದಾರೆ ಅನ್ನೋ ವಿಚಾರಗಳು ಗೊತ್ತಾಗ್ತಾ ಇರೋದು. ಶಾ ಭೇಟಿ ಆದ ಮೇಲೆ ನಾನು ಕಾಂಗ್ರೆಸ್ ಸೇರಲ್ಲ ಅಂತ ಹೇಳಿ ಸಚಿವ ತಿಳಿಸಿದ್ದಾರೆ. ಬಿಜೆಪಿಯಿಂದಲೇ ನಾನು ಸ್ಪರ್ಧೆ ಮಾಡ್ತೀನಿ, KR ಪೇಟೆಯಿಂದಲೇ ನಾನು ಸ್ಪರ್ಧಿಸೋದಕ್ಕೆ ನಾನು ಸಿದ್ಧನಿದ್ದೇನೆ ಅನ್ನೋ ಒಂದು ನಿರ್ಧಾರವನ್ನ ಹೇಳಿದ್ದಾರೆ KC ನಾರಾಯಣಗೌಡರು. ಸೊ KC ನಾರಾಯಣಗೌಡರಿಗೆ ಕಾಂಗ್ರೆಸ್ನ ನಾಯಕರು ಕೂಡ ಗಾಳ ಹಾಕಿದ್ರು. ಸೊ ಎಳ್ಕೊಂಡ್ಬಿಡೋಣ, KR ಪೇಟೆ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಕಣಕ್ಕಿಳಿಸ್ಬಿಡೋಣ ನಾರಾಯಣಗೌಡರನ್ನ, ಅವರಿಗೆ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಇದೆ, ಬಿಜೆಪಿಯಿಂದ ದೂರ ಸರಿತಾರೆ, ಹಾಗೆ ಹೀಗೆ ಅನ್ನೋ ಲೆಕ್ಕಾಚಾರಗಳಲ್ಲಿ ಕಾಂಗ್ರೆಸ್ನವರು ಕೂಡ ಕಾದು ಕೂತಿದ್ರು. ಬಟ್ ಅದೆಲ್ಲದಕ್ಕೂ ಕೂಡ ಅಮಿತ್ ಶಾ ಅವರು ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಅಮಿತ್ ಶಾ ಅವರು ಒಂದು ಕರೆದು ಅವ್ರನ್ನ ಮಾತನಾಡಿದ್ದಾರೆ ನಾರಾಯಣಗೌಡರನ್ನ. ಈ ಸಂದರ್ಭದಲ್ಲಿ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ನಿಮಗೆ ಪಕ್ಷ ಕೊಡಬೇಕಾಗಿರೋದೆಲ್ಲ ಕೊಟ್ಟಿದೆ, ಸಚಿವ ಸ್ಥಾನ ಕೊಟ್ಟಿದೆ, ನಿಮ್ಮನ್ನ ಗೆಲ್ಲಿಸಿದೆ, ಇಲ್ಲಿ ನೀವು ಇನ್ಯಾವ ಕಾರಣಕ್ಕೋಸ್ಕರ ಪಕ್ಷ ಬಿಡ್ತಾ ಇದ್ದೀರಾ? ಅದರಲ್ಲೂ ಈಗ ಎಲೆಕ್ಷನ್ ಇನ್ನೇನು ಅನೌನ್ಸ್ಮೆಂಟ್ ಆಗುವಂತಹ ಸಂದರ್ಭದಲ್ಲಿ ನೀವು ಈ ರೀತಿಯಾಗಿ ಮಾಡೋದು ಸರಿಯಲ್ಲ ಅನ್ನೋ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರಂತೆ.
ಸಿಎಂ ಹುಬ್ಬಳ್ಳಿ ನಿವಾಸಕ್ಕೆ ರಮೇಶ್ ಜಾರಕಿಹೊಳಿ ಅವರು ಆಗಮಿಸಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ಗೋಕಾಕ್ ಸಾಹುಕಾರ್ ಅವರ ಭೇಟಿ. ಗೋಕಾಕ್ ಶಾಸಕರಾಗಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಇವರು ಸಿಎಂ ನಿವಾಸಕ್ಕೆ ಹೋಗಿ ಭೇಟಿ ಮಾಡಿರುವುದು ಬಹಳ ಕ್ಯೂರಿಯಾಸಿಟಿಯನ್ನ ಹುಟ್ಟುಹಾಕಿದೆ. ಯಾವ ಕಾರಣಕ್ಕೋಸ್ಕರ, ಯಾವ ವಿಚಾರಗಳನ್ನ ಮಾತನಾಡಲಿಕ್ಕೆ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ. ಹಾಗಾದ್ರೆ ಸಿಎಂ ಜೊತೆಗೆ 1 ಗಂಟೆಗಳಿಗೂ ಹೆಚ್ಚು ಕಾಲ ಸುದೀರ್ಘವಾಗಿ ಅವರು ಚರ್ಚೆಯನ್ನ ನಡೆಸಿದ್ದಾರೆ ಅನ್ನೋ ಒಂದು ವಿಚಾರಗಳು ಗೊತ್ತಾಗ್ತಾ ಇದೆ. ಅಥಣಿ ಕ್ಷೇತ್ರದ ಟಿಕೆಟ್ ಬಗ್ಗೆ ಅವರು ಚರ್ಚೆ ಮಾಡಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಾಹುಕಾರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಲಿಲ್ಲ, ಸೊ ಹಂಗೆ ಹೋಗ್ಬಿಟ್ರು ಅವರು. ಸೊ ಯಾವ ಕಾರಣಕ್ಕೆ ಭೇಟಿ ಮಾಡ್ಲಿಕ್ಕೆ ಬಂದಿದ್ರಿ, ಏನ್ ಕಥೆ ಅಂತ ಕೇಳಲಿಕ್ಕೆ ಹೋದ್ರು ಕೂಡ ಅವರು ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಅನ್ನ ಈ ಸಂದರ್ಭದಲ್ಲಿ ಕೊಟ್ಟಿಲ್ಲ. ಸೊ ಒಂದು ಕಡೆ ಇಲ್ಲಿ ಅಥಣಿಯಲ್ಲಿ ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸಲೇಬೇಕು ಮಹೇಶ್ ಕುಮಟಳ್ಳಿ ಅವರಿಗೆ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ. ನೋಡಬೇಕು. ಸಂಸದ ಸ್ಥಾನದಿಂದ ರಾಹುಲ್ ಗಾಂಧಿ ಅವರ ಅನರ್ಹ ವಿಚಾರ ಇದೆಯಲ್ಲ, ರಾಹುಲ್ ಗಾಂಧಿ ಅವರು ಟ್ವಿಟರ್ನಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಟ್ವಿಟರ್ ಪ್ರೊಫೈಲ್ನಲ್ಲಿ ಅನರ್ಹ ಸಂಸದ ಅಂತ ಹೇಳಿ ಉಲ್ಲೇಖ ಆಗಿದೆ. ಸಂಸದ ಸ್ಥಾನದಿಂದ ರಾಹುಲ್ ಗಾಂಧಿ ಅವರನ್ನ ಈಗಾಗಲೇ ಅನರ್ಹಗೊಳಿಸಲಾಗಿದೆ. ರಾಹುಲ್ ಗಾಂಧಿ ಅವರ ಟ್ವಿಟರ್ ಏನಿದೆ ಅದನ್ನ ಅಪ್ಡೇಟ್ ಮಾಡಿದ್ದಾರೆ. ಟ್ವಿಟರ್ ಪ್ರೊಫೈಲ್ನಲ್ಲಿ ಅನರ್ಹ ಸಂಸದ ಅಂತ ಹೇಳಿ ಉಲ್ಲೇಖವನ್ನ ಮಾಡಿದ್ದಾರೆ. ಮೋದಿ ಅವರನ್ನ ಟೀಕಿಸಿದಂತಹ ಕೇಸ್ನಲ್ಲಿ ರಾಹುಲ್ ಗಾಂಧಿ ಅವರಿಗೆ 2 ವರ್ಷಗಳ ಕಾಲ ಜೈಲು ಶಿಕ್ಷೆ, ಜೊತೆಗೆ ಜೈಲು ಶಿಕ್ಷೆಯಾಗಿದ್ದಕ್ಕೆ ಅವರ ಸಂಸದ ಸ್ಥಾನದಿಂದ ಅವರನ್ನ ನೇರವಾಗಿ ಅನರ್ಹಗೊಳಿಸಲಾಗಿತ್ತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇಶಾದ್ಯಂತ ಕಾಂಗ್ರೆಸ್ನವರು ವಾಗ್ದಾಳಿಗಳನ್ನ ನಡೆಸ್ತಾ ಇದ್ದಾರೆ. ಬಟ್ ನಾನು ಏನೇ ಆದ್ರೂ ಕೂಡ ಹೋರಾಟವನ್ನ ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವಿಚಾರಗಳು. ವೆಲ್ಕಮ್ ಬ್ಯಾಕ್. ಸರ್ಕಾರದ ಒಳ ಮೀಸಲಾತಿಗೆ ಸಚಿವರೇ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೊಮ್ಮಾಯಿ ಸಂಪುಟದ ಸಚಿವರೇ ಇದೀಗ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದು. ವಿರೋಧ ವ್ಯಕ್ತಪಡಿಸಿದ್ದಾರೆ ಸಚಿವ ಪ್ರಭು ಚೌಹಾಣ್ ಅವರು. ಅಷ್ಟು ಮಾತ್ರ ಅಲ್ಲ, ಒಂದು ಪತ್ರವನ್ನ ಕೂಡ ಬರೆದಿದ್ದಾರೆ. ತಮಗೆ ಅಸಮಾಧಾನ ಇದೆ ಅಂತ ಹೇಳಿ ಬೊಮ್ಮಾಯಿ ಸಂಪುಟದ ಸಚಿವರೇ ಈ ರೀತಿಯಾಗಿ ಅವರ ನಿರ್ಧಾರಕ್ಕೆ ಇಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಒಳ ಮೀಸಲಾತಿ ನೀಡೋದಕ್ಕೆ ಚೌಹಾಣ್ ಅವರು ವಿರೋಧವನ್ನ ವ್ಯಕ್ತಪಡಿಸಿ ಒಂದು ಪತ್ರವನ್ನ ಬರೆದಿದ್ದಾರೆ. ಅದರಲ್ಲೂ ಕಾನೂನು ಸಚಿವ ಮಾಧುಸ್ವಾಮಿ ಅವರಿಗೆ ಪ್ರಭು ಚೌಹಾಣ್ ಅವರು ಪತ್ರವನ್ನ ಬರೆದು ಮತ್ತೊಮ್ಮೆ ಈ ವಿಚಾರವನ್ನ ಪರಿಶೀಲಿಸಬೇಕು, ಈ ಒಳ ಮೀಸಲಾತಿ ವಿಚಾರ ಏನಿದೆ ಅದನ್ನ ಪರಿಶೀಲನೆ ನಡೆಸಿ ಅಂತ ಹೇಳಿ ಪ್ರಭು ಚೌಹಾಣ್ ಅವರು ಪತ್ರವನ್ನ ಬರೆದಿದ್ದಾರೆ ಅನ್ನೋ ವಿಚಾರಗಳು ಗೊತ್ತಾಗ್ತಾ ಇದೆ. ಸೊ ಎಲ್ಲ ಒಂದು ಕಡೆ ಯಾರನ್ನೂ ಕೂಡ ಅಲ್ಲಿ ಸಮಾಧಾನ ಪಡಿಸುವಂತಹ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅಂದ್ರೆ ಅವರಿಗೆ ಇದ್ದಂತಹ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ರು. ಸೊ ಈಗ ಆ ರೀತಿಯಲ್ಲಿ ಮೊದಲ ಅಸಮಾಧಾನ ಹೊರಗಡೆ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಪ್ರಭು ಚೌಹಾಣ್ ಅವರು ಒಳ ಮೀಸಲಾತಿಗೆ, ಅದರಲ್ಲೂ ಏನೋ ಬೇರೆ ಸರ್ಕಾರ ಮಾಡಿದ್ರೇನೋ ಹೇಳಬಹುದು, ಬಟ್ ಅವರದ್ದೇ ಸರ್ಕಾರ ಮಾಡಿರುವಂತಹ ಆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಭು ಚೌಹಾಣ್ ಅವರು. ಕಾನೂನು ಸಚಿವ ಮಾಧುಸ್ವಾಮಿ ಅವರಿಗೆ ಪ್ರಭು ಚೌಹಾಣ್ ಅವರು ಪತ್ರ ಬರೆದು ತಮಗೆ ಅಸಮಾಧಾನ ಇದೆ, ಮತ್ತೊಮ್ಮೆ ಈ ವಿಚಾರವನ್ನ ನೀವು ಪರಿಶೀಲಿಸಿ, ಏನಾದ್ರೂ ಮಾಡಬಹುದು ಅಂತ ಹೇಳಿದ್ರೆ ಮಾಡಿ ಅನ್ನೋ ರೀತಿಯಲ್ಲಿ ಪತ್ರವನ್ನ ಕೂಡ ಬರೆದಿದ್ದಾರೆ. ನೋಡಿ, ಈಗಾಗಲೇ ಈ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನವರು ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು. ಬಟ್ ಲಾಸ್ಟ್ ಮೂಮೆಂಟ್ ನಲ್ಲಿ ಹಂಗೋ ಹಿಂಗೋ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್. ಚಿದಾನಂದ ಪಟೇಲ್, ಇದೀಗ ಬೊಮ್ಮಾಯಿ ಸಂಪುಟದ ಸಚಿವರೇ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಮಾಧಾನವನ್ನ, ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದವು. ಏನ್ ಹೇಳ್ತೀರಿ ಈ ವಿಚಾರದಲ್ಲಿ? ಮಾತ್ರ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಇದೀಗ ಸಚಿವ ಬೊಮ್ಮಾಯಿ ಸರ್ಕಾರದ ಸಚಿವ ಸಂಪುಟದ ಸಹೋದ್ಯೋಗಿ ಆಗಿರ್ತಕ್ಕಂಥ ಪ್ರಭು ಬಿ ಚೌಹಾಣ್ ರವರು ಒಳ ಮೀಸಲಾತಿಯನ್ನು ವಿರೋಧಿಸಿ ಸಚಿವ ಸಂಪುಟ ಸಮಿತಿಯ ಉಪಸಮಿತಿ ರಚಿಸಿರ್ತಕ್ಕಂಥ ಸಮಿತಿಗೆ ಕಾನೂನು ಸಚಿವ ಮಾಧುಸ್ವಾಮಿ ಅವರಿಗೆ ಬರೆದಿರ್ತಕ್ಕಂಥ ಅಭಿಪ್ರಾಯದ ಟಿಪ್ಪಣಿ ಪತ್ರ ಇದೀಗ ನ್ಯೂಸ್ 18 ಕನ್ನಡಕ್ಕೆ ಲಭ್ಯ ಆಗಿರುವಂತದ್ದು. ಒಟ್ಟಾರೆ ಒಳ ಮೀಸಲಾತಿಗೆ ಅವರು ಅಸಮ್ಮತಿಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶ. 2004ರ ಇವಿ ಚಿನ್ನಯ್ಯ ಪ್ರಕರಣದ ತೀರ್ಪನ್ನು ಉನ್ನತ ಪೀಠವನ್ನು ರಚಿಸಿ ಪರಾಮರ್ಶಿಸಬೇಕು ಮತ್ತು ಎಚ್ ಎನ್ ನಾಗಮೋಹನ್ ದಾಸ್ ಅಂದ್ರೆ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗ ಒಳ ಮೀಸಲಾತಿ ಬಗ್ಗೆ ಇರ್ತಕ್ಕಂಥ ಕಾನೂನು ತೊಡಕುಗಳನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಜೊತೆಗೆ ವೈಜ್ಞಾನಿಕವಾಗಿ ಒಳಜಾತಿಗಳ ವರ್ಗೀಕರಣ ಮಾಡಬೇಕು ಮತ್ತು ಆದ್ಯತೆ ಮೇಲೆ ಮೀಸಲಾತಿ ನೀಡಬೇಕು. ಅಲ್ಲದೆ ಇದಕ್ಕೆ ಆಳವಾದ ಅಧ್ಯಯನದ ಅಗತ್ಯವಿದೆ ಮತ್ತು ಇಂಥ ಅಧ್ಯಯನದ ವರದಿ ಸರ್ಕಾರವು ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿ ಇವರು ಪತ್ರದಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅಲ್ಲದೆ ಕಾನೂನು ತೊಡಕುಗಳು ನಿವಾರಣೆ ಆದ ನಂತರ ಮಾತ್ರ ಸಮುದಾಯದ ಹಿಂದುಳಿರುವಿಕೆಯ ವಸ್ತುನಿಷ್ಠ ಮತ್ತು ವೈಜ್ಞಾನಿಕ ಅಧ್ಯಯನದ ವರದಿ ಪಡೆದ ನಂತರವಷ್ಟೇ ವರ್ಗೀಕರಣದ ಬಗ್ಗೆ ಚರ್ಚಿಸಬೇಕು. ಸಮುದಾಯದ ಸಬಲೀಕರಣದ ಕಾರ್ಯಕ್ರಮಗಳನ್ನು ರೂಪಿಸಬಹುದು ಎಂಬುದು ನನ್ನ ಸ್ಪಷ್ಟ ಅಭಿಪ್ರಾಯ ಅನ್ನೋ ಮುಖಾಂತರ ಒಳ ಮೀಸಲಾತಿ ಸರ್ಕಾರ ಜಾರಿಗೆ ಮುಂದಾಗುವ ಸೂಕ್ಷ್ಮತೆ ನಡೆದಂತ ಪ್ರಭು ಚೌಹಾಣ್ ರವರು ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿರುವುದು. ಲಂಬಾಣಿ ಸಮುದಾಯದವರಾಗಿರ್ತಕ್ಕಂಥ ಪ್ರಭು ಚೌಹಾಣ್ ರವರು ಕೆಲವೊಂದ್ ಕಡೆ ಒಳ ಮೀಸಲಾತಿ ಜಾರಿ ಮಾಡುವ ಸಂದರ್ಭದಲ್ಲಿ ಲಂಬಾಣಿ ಸಮುದಾಯಕ್ಕೆ ಕೆಲವೊಂದ್ ಕಡೆ ತೊಂದರೆ ಆಗುತ್ತೆ ಎಂಬ ಕಾರಣಕ್ಕಾಗಿ ಈ ಪತ್ರವನ್ನ ಬರೆದಿರುವಂತದ್ದು. ವ್ಯತಿರಿಕ್ತವಾದ ಯಾವುದೇ ತೀರ್ಮಾನಕ್ಕೆ ನನ್ನ ಅಸಮ್ಮತಿ ಇದೆ ಎಂಬುದನ್ನ ತಮ್ಮ ಪತ್ರದಲ್ಲಿ ದಾಖಲಿಸಿರುವಂತದ್ದು. ಶ್ರುತಿ. ಓಕೆ ಪಟೇಲ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ.
ನ್ಯೂಸ್ 18 ನೆಟ್ವರ್ಕ್ನಲ್ಲಿ ರೈಸಿಂಗ್ ಇಂಡಿಯಾದ 3ನೇ ಆವೃತ್ತಿ ಪ್ರಸಾರವಾಗ್ತಾ ಇದೆ. ಹವಾಮಾನ ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡುವಂತಹ ಜನರು, ಭಾರತದ ಕೆಲ ಪುರಾತನ ಕಲೆ, ಪರಂಪರೆ ಮತ್ತು ಸಂಸ್ಕೃತಿಯ ಪುನರ್ಜೀವನಕ್ಕಾಗಿ ಶ್ರಮಿಸುವವರನ್ನ ಪರಿಚಯಿಸುವುದೇ ಈ ಕಾರ್ಯಕ್ರಮದ ಉದ್ದೇಶ. ನ್ಯೂಸ್ 18 ನೆಟ್ವರ್ಕ್ ದೇಶಾದ್ಯಂತ ಇಂತಹ ವೀರರನ್ನ ಗುರುತಿಸ್ತಾ ಇದೆ. ಇವತ್ತು ನಾವು ಭೀಮ್ರಾಜ್ ಶರ್ಮಾ ಅವರ ಕಥೆಯನ್ನ ನಿಮ್ಮ ಮುಂದಿಡ್ತಾ ಇದ್ದೇವೆ. ಅವರ ಅನನ್ಯ ಆವಿಷ್ಕಾರ ಹಸುವಿನ ಸಗಣಿಯಿಂದ ಅನೇಕ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಸಹಕಾರಿಯಾಗಿದೆ. Most of us are unaware about the benefits of a cow. However, there is one person whose unique thought process and utmost devotion towards the cow has helped him in inventing something which has created a name for him in society. In 2016, Bhimraj Sharma from Jaipur, Rajasthan, created paper from cow dung. गाय के पास एक ऐसा क्या है, उसको एक ऐसा बिजनेस मॉडल बना के और इसको स्वावलंबी बनाया जाए कि इसको किसी के लिए चंदे की जरूरत नहीं रहे। तो एक गोबर एक ऐसा है इस गाय माता के पास में, गोबर को ऐसा उपयोगी बनाया जाए कि इससे गाय माता को स्वावलंबी बना सके हम। Working on his inventions, he has developed over 70 products like books, calendars, greeting cards and masks which are chemical free and made from cow dung. He has proven that we can create useful products from something that we consider as waste and maintain environmental balance while protecting the cow. किसी को शादी में अपन इसमें कुछ पैसा डाल के अपन देते हैं और वो क्या करते हैं, इसे ऐसे ही ज़मीन पे फेंक देते हैं, तो वहाँ एक कचरा एक इकट्ठा हो जाता है। तो उसी तरह से आप देखिए कि हमने इसमें 12 तरह के बीज डाले, तो इस लिफाफे को पूरे दुनिया में, देश में कहीं भी आप ले जाइए और कहीं भी आप फेंकेंगे इसे, तो इससे जो है सुंदर सुंदर पौधे उग जाएंगे। He produces roughly 2,000 sheets of paper every day, which is in demand not only in India, but even in far-off lands like the USA and Great Britain. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.